ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಮತ್ತು ಇದರಲ್ಲಿ ನಮಗೆ ಬಹಳ ಒಳ್ಳೆ ಒಂದು ಹೋಪ್ ಇದೆ. ಏನ್ಲ 2 ಕಡೆ ಗೆಲ್ತೀವಿ ಅಂತೈತೆ ಜೋಶಿ. ಎಲೆಕ್ಷನ್ ನಡೆಸಿರೋದು 5 ಕಡೆ ಅಲ್ವೇನ್ಲ ಬೇಕನೇಶಿ. ಜೋಶಿ ನಮ್ಮ ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತೈತೆ ಕಣೆ. ಇಲ್ಲಿನ ಚುನಾವಣೆಯಲ್ಲಿಯೂ ಸಹಿತ ಬಾಗಲಕೋಟೆ ಮತ್ತು ಇದರಲ್ಲಿ ನಮಗೆ ಬಹಳ ಒಳ್ಳೆ ಒಂದು ಹೋಪ್ ಇದೆ. ಅವ್ರು ಬಹಳ ದುಡ್ಡು ಕಾಸು ಸರ್ಕಾರಿ ಮಷಿನರಿಯನ್ನ ಸಾಧ್ಯ ಇರುವಷ್ಟು ಎಲ್ಲ ದುರುಪಯೋಗ ಪಡ್ಕೊಂಡು ಸಹಿತ ನಮಗೆ ಅವಕಾಶ ಇದೆ. ಎಲ್ಲರಿಗೂ ಆಶ್ಚರ್ಯ ಪಡುವಂತ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಿಸಿಲ್ಲ ಅಂತ. ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ಸೋಮವಾರ ವಿಜಯ ಪತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಿಸಿದೆ, ಗೆಲ್ತೀನಿ. ಏನೋ ಗ್ಯಾರಂಟಿ ಸಿಕ್ಕಿರಂಗೈತಲ್ಲ ಇವಕ್ಕೆ, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾವಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಒಳಗೆ ಬಂಡಾಯ ಎದ್ದು ಸಾಬ್ರೆಲ್ಲ ಬಿಜೆಪಿ ಓಟ್ ಕೊಟ್ಟವಂತೆ ಕಲ್ಯಾಣ. ಅದಕ್ಕೆ ಇವಕ್ಕೆ ಈ ಕಾನ್ಫಿಡೆನ್ಸು. ಅಲ್ಲಿಗೆ ಸಾಬ್ರು ಓಟ್ ಬೇಡ ಅಂತಿದ್ದವು, ಅವ್ರ ಓಟಿಂದಲೇ ಗೆಲ್ತೀವಿ ಅಂತ ಹೊಂಟವೇನ್ಲ. ಹಂಗೆ ಕಣ ವಿಜಯ ಹೇಳೈತೆ, ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ, ಆದ್ರೆ ಕಾಂಗ್ರೆಸ್ ಓಲೈಕೆನ ಸಹಿಸ್ಕೊಳ್ಳೋದಿಲ್ಲ ಅಂದೈತೆ ಕಣೆ. ಹಿಂಗೆ ಒಳ್ಳೆ ಬುದ್ಧಿ ಕಲೀಲಿ ಬಿಡ್ಲೆ. ಏನಾರ ಒಂದು ಒಳ್ಳೆ ಹೋರಾಟ ಶುರು ಮಾಡಿ ಕಾಂಗ್ರೆಸ್ ನೌಕೆ ಒಳ್ಳೆ ಬುದ್ಧಿ ಕಲ್ಸಕ್ಕೆ ಹೇಳ. ಒಳಗೊಳಗೆ ಏನೋ ಕಾಂಪ್ರಮೈಸ್ ಇರಂಗೈತೆ ಕಲ್ಯಾಣ. ಅದಕ್ಕೆ ಕಾಂಗ್ರೆಸ್ ನಾವು ಏನ್ ತಪ್ಪು ಮಾಡಿದ್ರು ಇವು ಬಾಯಿ ಮಾತಿಗೆ 4 ಮಾತು ಬೋದ್ಬಿಟ್ಟು ಹಂಗೆ ಮ್ಯಾಟ್ರ್ ಮುಚ್ಚಾಕ್ತವೆ. ಎಲ್ಲ ಪಾರ್ಟಿಗಳದು ಇದೇ ಬಾಳು ಕಣ್ಲೆ. ಒಟ್ನಲ್ಲಿ ಜನಕ್ಕೆ ಯಾಮಾರಿಸ್ಬೇಕು, ಅಡ್ಬಿಟ್ಟಿ ಕಾಯಿಸ್ ಮಾಡ್ಕೊಂಬೇಕು ಅಷ್ಟೇ. ಈಗ ಎಲ್ಲಿಗೆ ಬಂತಂತಲ ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ DK ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರು ಆಗಿತ್ತು. ಅದನ್ನ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕಾರೆ. ಕೇವಲ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಹಪಾಪಿ ಹೊತ್ತೇನಿದೆ. ದೆಹಲಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇರ್ತಕ್ಕಂಥ ಶಾಸಕರುಗಳು ದಂಡಾಗಿ ಅಲ್ಲೂ ಕೂರ್ತಾ ಇದ್ದಾರೆ. ಅವ್ರು ಬಂದ ನಂತರದಲ್ಲಿ DK ಶಿವಕುಮಾರ್ನ ಬೆಂಬಲಿತ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಬಿಡಾರನ್ನು ಹೂಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಅಯ್ಯಯ್ಯೋ, ಖರ್ಗೆನ CM ಮಾಡ್ತೀವಿ ಅಂತಿದ್ದು ಕಣೆ. ಆದ್ರೆ ಖರ್ಗೆ ಕೆಲ್ಸಕ್ಕೆ ಬರೋದನ್ನ ಮಾತಾಡ್ಕೊಂಡು ಕೂರ್ಬೇಡಿ, ತೆಪ್ಪ ಕೆಲಸ ಮಾಡಿ ಯಾರನ್ನ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಬೋಧೈತಂತೆ ಕಣೆ. ಹಂಗಾರೆ ಈಗ ಏನ್ ಮಾಡ್ತಾವಂತೆ DK ಕಡೆವು? ಗೊಂದಲ ಏನಿಲ್ಲ, ಎಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ ನಡೀತದೆ. ಹಿಂಗ್ ಹೇಳ್ಕೊಂಡು ಓಡಾಡ್ತಾ ಇದ್ರು ಒಳಗೊಳಗೆ ತಂತ್ರ ಪ್ರತಿತಂತ್ರ ನಡೀತಲೇ ಐತೆ ಕಣೆ. ಆ ಕಡೆ ಸತೀಶ್ ಜಾರಕಿಹೊಳಿ ಪಾರ್ಟಿ ಅಧ್ಯಕ್ಷ ಆಗಕ್ಕೆ ಓಡಾಡ್ತೈತಂತೆ. CM ಕುರ್ಚಿ ಸಿಗ ಗಂಟೆ DK ಅಧ್ಯಕ್ಷನ ಕುರ್ಚಿನೂ ಬಿಡೋದಿಲ್ಲ ಕಣ್ಲೆ. ಅಲ್ಲಿ ಗಂಟೆ ಇವು ಅದೇನ್ ಲೆಕ್ಕಾಚಾರ ಮಾಡ್ತವೋ ಮಾಡ್ಕೊಂಡಿರ್ಲಿ ಕನ್ನಡಿಯಪ್ಪ. ಶಿವನಿ ಶಂಭುಲಿಂಗ. ಕಣ್ಣು